ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪನಿಬತ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮ ಅಭಿವೃದ್ಧಿ ಸಂಘ ತಾಲೂಕು ಘಟಕ ವತಿಯಿಂದ ಪಟ್ಟಣದ ಹೊರವಲಯದಲ್ಲಿರುವ ಬಸವ ಸಭಾ ಭವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ನಂತರ ನೂತನ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಜ್ಯೋತಿ ಬೆಳಗಿಸುವುದರ ಮೂಲಕ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಘಟಕದ ಅಧ್ಯಕ್ಷರಾದ ಜಿಎನ್ ಮುತ್ತೂರ್ ಅವರು ವಹಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ಗೋಕಾಕ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಹರ್ಷಿತಾ ಆಗಮಿಸಿದರು. ಕಾರ್ಯಕ್ರಮವನ್ನು ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಈರಣ್ಣ ಬುಡಗೋಳ್ ಸ್ವಾಗತ ಕೋರಿದ್ದು, ಸಿದ್ದು ಹಲ್ದಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಹಾಗೂ ರಾಮದುರ್ಗ ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಬಣಜಿಗ ಬಂಧುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಮತ್ತು ಪ್ರಾಮಾಣಿಕವಾಗಿ ನೇರವಾಗಿ ಜನರ ಜೊತೆ ಸಂಪರ್ಕ ಇದ್ದರೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯತೆ ಎನ್ನುವಂಥದ್ದು ಈ ಚುನಾವಣೆ ತೋರಿಸಿಕೊಟ್ಟಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಚುನಾವಣೆ ಮುಗಿದ ಮೇಲೆ ನಿಮ್ಮ ಆಶೀರ್ವಾದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಮೇಲೆ ನಾನು ಅವತ್ತು ನಾನು ಹೇಳಿದ್ದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಸುರೇಶ್ ಅಂಗಡಿಯವರು, ಮಂಗಲಾ ಅಂಗಡಿಯವರು ಹಲವಾರು ಯೋಜನೆಯನ್ನು ತಗೊಂಡಿದ್ದಾರೆ, ಅವುಗಳನ್ನು ಪೂರ್ಣಗೊಳಿಸುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಅದರ ಜೊತೆಗೆ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡ್ತೀನಿ ಅನ್ನೋಂಥ ಭರವಸೆ ಕೊಟ್ಟಿದ್ದಲ್ಲ, ಅದಕ್ಕೆ ಒಂದು ಮುಂದಿನ ಹೆಜ್ಜೆಗಳನ್ನು ಇರುವಂಥ ಕೆಲಸ ನಾನು ಮಾಡಿದ್ದೀನಿ. ಹಲವಾರು ಅಪೂರ್ಣವಾದಂಥ ಕೆಲಸ ಇದೆ. ಇವತ್ತು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಆಗಬೇಕು, ಬಂದ ಆ ವಾಸ್ಕೋ ಲುಂಡಾದ ಮೇಲೆ ಬರಬೇಕು ರೈಲ್ವೆಗೆ. ಇವತ್ತು ಹಾಗೆ ಹೀಗಾಗಿ ಇವತ್ತು ನೇರವಾದಂಥ ರೈಲ್ವೆ ಸಂಪರ್ಕ ಬಂದು ಧಾರವಾಡ ಮತ್ತು ಬೆಳಗಾವಿಗೆ 1ರಿಂದ 1.5 ತಾಸು ನಾವು ಬೆಂಗಳೂರು ಹೋಗೋದು ಮುಕ್ತಾಯ ಆಗ್ತದೆ. ಅದಕ್ಕಾಗಿ ಸುರೇಶ್ ಅಂಗಡಿಯವರು ಪ್ರಯತ್ನ ಮಾಡಿ ರೈಲ್ವೆ ಮಿನಿಸ್ಟ್ರಿದಾಗ ಮಂಜೂರು ಮಾಡಿದ್ರು. ಅದು ಕೆಲಸ ನೆರವೇರಿ ಬೀರಿತು. ಲ್ಯಾಂಡ್ ಅಕ್ವಿಷನ್ ಕಳೆದ 2 ವರ್ಷದಿಂದ ಮಂದಗತಿಯಲ್ಲಿ ನಡೀತಿತ್ತು. ನಾ ಬಂದ ಮೇಲೆ ಈಗಾಗಲೇ ಹಲವಾರು ಸಭೆಗಳನ್ನು ತೆಗೆದುಕೊಂಡು ಇವತ್ತು ನಮ್ಗೆ ತೀವ್ರಗತಿಯಿಂದ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ, ಒಂದು 2 ತಿಂಗಳಲ್ಲಿ ಆ ಒಂದು ಭೂ ಸ್ವಾಧೀನ ಕೆಲಸ ಮುಗಿದ ಮೇಲೆ ತಕ್ಷಣವೇ ಟೆಂಡರ್ ಕರೆದು ಹೊಸದಾಗಿ ರೈಲ್ವೆ ಲೈನ್ ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ನಮ್ಮ ಸಮಾಜದ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೀತಾ ಇದೆ. ಭಾಳ ಸಂತೋಷ ಆಯಿತು. ನಾನು ಆ್ಯಕ್ಚುಲಿ ಊರಾಗಿರಲಿಲ್ಲ. ನಾನು ಆಲ್ ಇಂಡಿಯಾ ಪ್ರಪಂಚದ ಶಾಸಕರ ಒಂದು ಕಾನ್ಫರೆನ್ಸ್ಗೆ ನಾನು ಅಮೇರಿಕಾಗೆ ಹೋಗಿದ್ದೆ. ಬಂದ ಮೇಲೆ ಆ್ಯಕ್ಚುಲಾಗಿ 15 ದಿನ ಅಲ್ಲಿದ್ದೆ. ಬಂದ ಮೇಲೆ ಸ್ವಲ್ಪ ನಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಬೆಳಕು ಇಲ್ಲಿ ರಾತ್ರಿಯಾಗಿ 2 ದಿನ ಬರೀ ನಿದ್ದೆ ಮಾಡ್ಕೊಂಡೇ ಇದ್ದೀವಿ ಬೆಂಗಳೂರು ಬಂದಮೇಲೆ. ಜಗದೀಶ್ ಶೆಟ್ಟರ್ ಫೋನ್ ಮಾಡಿ, ಏನಪ್ಪ ಬರ್ತೀಯ ಇಲ್ಲಪ್ಪ? ಇಲ್ಲ ಸರ್, ಹೆಂಗೆ ಹೇಗಾಗಿದೆ, ಬಾರ ಅಂತ ಫೋನ್ ಮಾಡಿ. ನಾನು ಇನ್ನೊಂದು ಹೇಳಿದೆ, ಈಗ ಕೂತ್ಕೊಂಡು ನಿದ್ದೆನೇ ಬರ್ತಾರೆ. ಯಾಕಂದ್ರೆ ಅಲ್ಲಿ ಇವಾಗ ರಾತ್ರಿ ಆಗಿರ್ತದೆ, ಈಗ ಬೆಳಗಾಗಿರ್ತದೆ. ನಮ್ಗೆ ಅದು ಅಡ್ಜಸ್ಟ್ ಆಗಿರ್ತದೆ, ಜೆಟ್ಲಾಕ್ ಅಂತಾರೆ ಅದಕ್ಕೆ. 2 ದಿನ 3 ದಿನ ನಿದ್ದೆ ತೊಗೊಂಡು ಹಸ್ತಾ ಇರ್ತದೆ. ಇಲ್ಲ ಸುಮ್ಮನೆ ತಲೆ ಸುತ್ತೋದು ನಿದ್ದೆ ಬಂದು ಮಾಡ್ತಾರೆ. ನಾ ಈಗ ನಿದ್ದೆ ಮಾಡಿದ್ರೆ ಏನು ಮಗ ಬಂದು ನಿದ್ದೆ ಮಾಡೋಕೆ ನೀವು ಬೈತೀರಿ. ನನ್ನ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ. ನಾ ಹೇಳಕ್ಕೆ ಹೋಗಿದ್ದೀನಿ ಅಂತ ಕೆಲವ್ರಿಗೆ ಅರ್ಥ ಆಗಿರಲ್ಲ. ಏನೋ ಸ್ವಲ್ಪ ಜನ ಏನೋ ಮಜಾ ಮಾಡಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಳ್ತಾರೆ. ದೇವರಿಗೆ ಗೊತ್ತು ನಾನು ಯಾಕೆ ಹೋಗಿದ್ದೀನಿ ಅಂತ ಗೊತ್ತಿರ್ತದೆ. ಆದ್ದರಿಂದ ಅದೆಲ್ಲ ಈಗ ಡಿಸ್ಕಸ್ ಮಾಡೋದು ಬೇಡ. ಇನ್ನೊಂದು ಸಭೆಯೊಳಗೆ ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಈಗ ನಮ್ಮ ಪ್ರೊಫೆಸರ್ ಹೇಳಿದ್ರು, ಈಗ ನಮ್ಮ ಬಡಜನ ನಮ್ಮ ಸಮಾಜಕ್ಕೆ ಯಾರು ಬಡವ ಮಕ್ಕಳಿಗಾರೋ ಗುರುಸಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ವಿದ್ಯಾಭ್ಯಾಸ ಕೊಡಿ ಅಂತ. ಅದು ಭಾಳ ಒಳ್ಳೆಯದು. ಈ ನಮ್ಮ ಸಂಘದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಮುತ್ತೂರವ್ರಿಗೆ, ನಮ್ಮ ಸಮಾಜದವ್ರು ಬಡತನದವ್ರು ಎಷ್ಟು ಜನ ಇದ್ದಾರೆ ಅಂತೆಲ್ಲ ನೀವೆಲ್ಲ ಲೀಸ್ಟ್ ಮಾಡಬೇಕು. ಸುಮ್ಮನೆ ನಾವು ಸಂಘ ಕಟ್ಕೊಂಡು ಮನೆಗೆ ಕೂತ್ಕೊಳ್ಳೋದಲ್ಲ. ನಮ್ಮ ಸಮಾಜದಾಗ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ, ಅವ್ರ ಮನೆಗೆ ಎಷ್ಟು ಜನ ಇದ್ದಾರೆ, ಅದರ ಬಡತನದವ್ರು ಎಷ್ಟಿದ್ದಾರೆ, ಅವ್ರಿಗೇನು ಸಹಾಯ ಬೇಕು ಅಂತ ಹೇಳಿ ಅವ್ರಿಗೆಲ್ಲ ನಾವೆಲ್ಲ ಯಾರ್ಯಾರು ನಾವು ಅನುಕೂಲಸ್ಥರಿದೆಲ್ಲ ನಮ್ಮ ಕೈಲಾಗಿ ಸಹಾಯ ಮಾಡಿದ್ರೆ ಅವ್ರು ನಮ್ಮ ಸಮಾಜದ ಮೇಲೆ ತಂದಾಗ ನಾವು ಸುಮ್ಮನೆ ಬರೋದು ದೊಡ್ಡ ಕಾರ್ಯಕ್ರಮ ಮಾಡೋದು, ನಮ್ಮ ಸಮಾಜದೊಳಗೆ ಕಾರ್ಯಕ್ರಮ ಹೇಳೋದು ದೊಡ್ಡದಲ್ಲ. ನಮ್ಮ ಸಮಾಜ ಬಡತನದವ್ರಿಗೆ ಗುರುತಿಸಿ ಮಾಡಿ ಅವ್ರು ಹೇಳಿದ್ರ ಬಸವಣ್ಣ ತಗೊಳ್ತಾರ, ನಾವು ಗುರುತಿಸ್ಕೊಂಡು ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಬಸವಣ್ಣ ತತ್ವಕ್ಕೆ ನಮಗೆ ಅಳವಡಿಸ್ಕೊಂಡಂಗೆ ಆಗುತ್ತೆ. ನಮಗೆ ದೇವ್ರು ಒಳ್ಳೇದು ಮಾಡ್ದಂತೆ ನಮಗಾಗುತ್ತೆ. ಆಮೇಲೆ ನಮ್ಮ ಸಮಾಜದ ಒಂದು 7-8 ಜನ ಮುಖ್ಯಮಂತ್ರಿಗಳಾದರು. ಅವ್ರು ಬಣಜಿಗಳು ಅಂತೇನಾಗಲಿಲ್ಲ.
ಅವ್ರ ಬ್ಯಾಕ್ಗ್ರೌಂಡ್ ಏನಿತ್ತು ಅವ್ರು ಭಾಳ ವಿದ್ಯಾವಂತರು, ಒಳ್ಳೆ ಆಡಳಿತಗಾರ ಅಂತ ಹೇಳೋದು. ಅದರ ಕಾಕತೇನಾಗಿ ನಮ್ಮ ಬಣಜಿಗಳಾಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಏನು ಹಿನ್ನೆಲೆ ನಮ್ಮ ದೇವರು ಕೊಟ್ಟಿದ್ದಾನೆ ಅಂತಂದರೆ ಚೆನ್ನಾಗಿ ಆಡಳಿತ ನಡೆಸುವಂಥದ್ದು ಕೊಟ್ಟಿದ್ದಾನೆ. ನಮ್ಮ ಜಗದೀಶ್ ಶೆಟ್ಟರ್ ಕೂಡ ಮುಖ್ಯಮಂತ್ರಿಗಳಾಗಿರು, ಅವರು ಚೆನ್ನಾಗಿ ಆಡಳಿತ ನಡೆಸ್ಕೊಂಡರು. ಹಾಗೆ ನಮ್ಮ ಮಂದಿ ಆಮೇಲೆ ಇನ್ನೇನಿದೆ, ಮೊದಲು ಸಮಾಜದಾಗೆ ಸುಮಾರು 80ರಿಂದ 100 ಜನ MLA ಇರ್ತಾಯಿತ್ತು ಸುಮಾರು ಮೊದಲಿಂದ ಎಲ್ಲ ಪಕ್ಷದವ್ರು ಸೇರಿ. ಈಗ ಬಳೆ ಕಮ್ಮಿ ಆಗಿದೆ. ಯಾಕೆಂದರೆ ಬೇರೆ ಪಂಗಡದವರು ನಮ್ಮಲ್ಲೇ ವಿಷ ಬೀಜ ಬಿತ್ತಿ ಅದ್ರಾಗೆ ಉಪಜಾತಿಗಳು ಮಾಡಿಬಿಟ್ಟಿದ್ದಾರೆ. ಉಪಜಾತಿಗಳು ಮಾಡಿ ಗದ್ದಲ ಸೋಸಿ ನಾವು ಗೆಲ್ಲಲ್ಲ, ಅವ್ರು ಗೆಲ್ಲಲ್ಲ, ಮತ್ತು ಬೇರೆಯವ್ರಿಗೂ ಗೆಲ್ಕೊಂಡು ಹೋಗ್ತಾರೆ. ಅದನ್ನು ನಮ್ಮ ಸಮಾಜದವ್ರು ಅರ್ಥ ಮಾಡಿಕೊಂಡು ನಾವು ಯಾವುದೇ ಜಾತಿ ಆದರೂ ಕೂಡ ನಾವು ಚುನಾವಣೆ ಒಳಗೆ ಚೆನ್ನಾಗಿ ಒಂದಾಗಿ ಕೆಲಸ ಮಾಡಿದ್ರೆ ಇನ್ನೊಂದು 30-40 ಜನ ಗೆಲ್ಲೋ ಚಾನ್ಸಸ್ ಇದೆ ನಮ್ಮ ಸಮಾಜದಲ್ಲಿ. ಆದ್ದರಿಂದ ನಾವೆಲ್ಲ ಮುಂದೆ ರಾಜಕೀಯವಾಗಿ ಆಗಲಿ ಬೇರೆ ಎಲ್ಲ ವಿಚಾರದಲ್ಲಿ ಆಗಲಿ ಸಮಾಜಕ್ಕೆ ಗುರುತಿಸ್ಕೊಂಡು ನಮ್ಮವ್ರಿಗೆ ನಾವು ಸಹಾಯ ಮಾಡಿಕೊಂಡಿದ್ರೆ ನಮಗೆಲ್ಲ ನಮ್ಮ ಸಮಾಜಕ್ಕೆ ದೇವರು ಒಳ್ಳೇದು ಮಾಡ್ತಾರೆ ಅಂತೇಳಿ ಮುಂದೆ ಬರುವಂಥ ದಿನದೊಳಗೆ ನಾವು ಜಗದೀಶ್ ಶೆಟ್ಟರ್ಗೆ ಒಳ್ಳೆಯ ಉನ್ನತ ಸ್ಥಾನ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಿಗಲಿ ಅಂತ ಕೇಳಿಕೊಂಡು ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ.